ಸಂಚಲನ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಹಿಂದುತ್ವದ ಪ್ಲೇ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿ ಏನ್ ಹೇಳಿಕೆಗಳು ಕೇಳಿ ಬರ್ತದೆ. ಬಿಜೆಪಿ ನಾಯಕರನ್ನ ಭೇಟಿ ಕೂಡ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮೋದಿ ಆಗಿರಲಿ ಅಮಿತ್ ಶಾ ಅವ್ರ ಜೊತೆಗೆ ಮೊನ್ನೆ ಶಿವರಾತ್ರಿ ದಿನ ಕಾಣಿಸ್ಕೊಂಡಿದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ರು. ಶಿವರಾತ್ರಿ ದಿನ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದು ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಿದ್ದು ರಾಜಕೀಯ ಸಂಚಲನವನ್ನ ಮೂಡಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ಬದಲಾವಣೆ ಮಾತಿನ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು, ಜೊತೆಗೆ ಅನೇಕ ಪೂಜೆ ಪುನಸ್ಕಾರಗಳು, ಕುಂಭಮೇಳಕ್ಕೆ ಹೋಗಿದ ವಿಚಾರ ಆಗಿರಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೀಗ ಕಾರಣ ಆಗ್ತಾರೆ. ಭಾರಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ. ಸಂಚಲನ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ರಾಜ್ಯ ರಾಜಕೀಯದಲ್ಲಿ. ಹಿಂದುತ್ವದ ಪ್ಲೇ ಕಾರ್ಡ್ ಕೂಡ ಮಾಡ್ತಾ ನಾನೆಲ್ಲ ಧರ್ಮವನ್ನ ಪ್ರೀತಿಸ್ತೀನಿ, ಬಟ್ ನಾನು ಸಾಯೋವರೆಗೂ ಹಿಂದೂ ಆಗೇ ಇರ್ತೀನಿ, ನಾನು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದಂಥದ್ದು. ಅದೆಲ್ಲವೂ ಕೂಡ ಎಲ್ಲೋ ಸಾಕಷ್ಟು ಚರ್ಚೆಗೀಗ ಕಾರಣ ಆಗ್ತಾ ಇದೆ. ಹಿಂದುತ್ವದ ಪ್ಲೇ ಕಾರ್ಡ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅನೇಕ ಪೂಜೆ ಪುನಸ್ಕಾರಗಳು ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅಂತ. ನಾನು ಹಿಂದೂ ಆಗಿ ಸಾಯ್ತೀನಿ, ಬೇರೆ ಧರ್ಮದ ಬಗ್ಗೆ ನನಗೆ ಗೌರವ ಇದ್ದೇ ಇದೆ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ಈಗ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ, ಹೂಗುಚ್ಛವನ್ನ ನೀಡ್ತಾರೆ. ಅನೇಕ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದಲ್ಲಿ ಮಿಂದೆದ್ದಿದ್ದಾರೆ. ಸೊ ಇವೆಲ್ಲವೂ ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಿದೆ. ಏನ್ ಗೇಮ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿಕೆಶಿ ವೈಲೆಂಟ್ ಆಗಿರುವುದು, ಸಿದ್ದು ಬಣ ಸೈಲೆಂಟ್ ಆಗಿರುವುದು, ಇವೆಲ್ಲವೂ ಕೂಡ ಈಗ ನಾನಾರ್ಥಗಳನ್ನ ಕಲ್ಪಿಸ್ತಾ ಇದ್ದು ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ನಡೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಕುತೂಹಲವಾಗಿದೆ. ಹಿಂದುತ್ವದ ವಿಚಾರ ಆಗಿರಬಹುದು, ಮಹಾಕುಂಭ ಮೇಳಕ್ಕೆ ಹೋಗಿ ಬಂದ ಮೇಲೆ ಅವರು ಜೊತೆಗೆ ನಾನು ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ದೊಡ್ಡ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ನಿಜಕ್ಕೂ ಡಿಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಏನ್ ಓಡಾಡ್ತಾ ಇದೆ ಅನ್ನೋದೇ ಈಗ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಿರೋದು. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ಕುರಿತು ಬಸವರಾಜ್? ಪವಿತ್ರ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ಒಂದಿಷ್ಟು ನಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ದು ಮತ್ತೆ ರಾಜ್ಯ ರಾಜಕೀಯದಲ್ಲೂ ಕೂಡ ಕೆಲವೊಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದಿಷ್ಟು ಹಿಂದುತ್ವದ ಅಜೆಂಡಾದ ಮೇಲೆ ಹೋಗ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ.
ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಏನು ಎ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕುಂಭಮೇಳದಲ್ಲಿ ಮಿಂದೆದ್ರೆ ಪುಣ್ಯ ಬರುತ್ತಾ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಕೊಟ್ಟ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಭಾಗಿಯಾಗಿದ್ರು, ಕುಟುಂಬ ಸಮೇತರಾಗಿ ಹೋಗಿ ಕುಂಭಮೇಳಕ್ಕೆ ಹೋಗಿ ಭಾಗಿಯಾಗಿದ್ರು. ಇದಕ್ಕಿಂತ ಮುಂಚಿತವಾಗಿ ಕೂಡ ಬೆಳಗಾವಿಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಶಿವನ ಪೂಜೆಯನ್ನು ಮಾಡುವ ಮುಖಾಂತರ ನಾವು ಕೂಡ ಶಿವನ ಭಕ್ತರು, ನಾವು ಕೂಡ ಹಿಂದುತ್ವ ಅನ್ನುವಂತ ರೀತಿಯಲ್ಲಿ ಕೂಡ ತೋರ್ಪಡಿಸಿದ್ರು. ಅದಾದ ಬಳಿಕ ಇದೀಗ ಏನೋ ಮೊನ್ನೆ ಶಿವರಾತ್ರಿ ದಿನವೂ ಕೂಡ ಒಂದು ಏನು ಕೇಂದ್ರ ಗೃಹ ಸಚಿವರಾಗಿರ್ತ ಅಮಿತ್ ಶಾ ಅವರ ಭಾಗವಹಿಸಿದಂತ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಹೀಗೆ ಒಂದಿಷ್ಟು ಬಿಜೆಪಿ ನಾಯಕರ ಭೇಟಿ, ಅದಾದ ಬಳಿಕ ಹಿಂದುತ್ವದ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭೇಟಿ ಆಗುವ ಮುಖಾಂತರ ನಾನು ಕೂಡ ಹಿಂದೂ ಅನ್ನುವಂತ ಒಂದಿಷ್ಟು ನಡೆಗಳು, ಹೇಳಿಕೆಗಳು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ವಪಕ್ಷದಲ್ಲಿರ್ತಕ್ಕಂಥ ಏನು ಅಹಿಂದ ನಾಯಕರು ಅಂತಕ್ಕಂಥ ಕರೆಸಿಕೊಳ್ಳತಕ್ಕಂಥ CM ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಹೊರಟ್ರ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಯಾಕಂತಂದ್ರೆ ಒಂದು ಸಮುದಾಯ ಆಗಿರ್ಬೋದು, ಕೆಲವೊಂದಿಷ್ಟು ಸಮುದಾಯವಾರು ಒಂದಿಷ್ಟು ಅಜೆಂಡಾಗಳನ್ನು ತೆಗೆದುಕೊಂಡು ಹೋದ್ರೆ ಮಾತ್ರ ನಾಯಕತ್ವ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ, ದೊಡ್ಡ ದೊಡ್ಡ ಹುದ್ದೆಯನ್ನು ಪಡಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ರಾಜಕೀಯದಲ್ಲಿರ್ತಕ್ಕಂಥ ಚರ್ಚೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಹಿಂದುತ್ವದ ಅಜೆಂಡಾವನ್ನ ತೆಗೆದುಕೊಂಡು ಈಗಾಗಲೇ ಈ ಒಂದು ತಾವು ಕೂಡ ಒಂದು CM ಆಗಬೇಕು ಅನ್ನುವಂತ ಆಕಾಂಕ್ಷೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರವಾನೆ ಮಾಡ್ಲಿಕ್ಕೆ ಹೊರಟ್ರ. ನಾವು ನನ್ನ ಹಿಂದೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹಿಂದುತ್ವದ ಅಜೆಂಡಾ ಇದೆ, ಹಿಂದುತ್ವ ಎಲ್ಲ ಕೂಡ ಸಮುದಾಯಗಳು ಇದಾವೆ, ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಎಲ್ಲ ಜನರು ಕೂಡ ನನ್ನ ಕೂಡ ಬೆಂಬಲಿಸ್ತಾರೆ ಅನ್ನುವಂತ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರದ ಒಂದು ಸಂಪರ್ಕಕ್ಕೆ ಹೋದ್ರ ಅನ್ನುವಂತ ಚರ್ಚೆಗಳು ಕೂಡ ಒಂದ್ ಕಡೆ ಶುರುವಾಗಿವೆ. ಹಾಗಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ನಡೆ ಮಾತ್ರ ಸಾಕಷ್ಟು ಕುತೂಹಲಕ್ಕೆ ಮಾತ್ರ ಎಡೆ ಮಾಡಿಕೊಡ್ತಾ ಇದೆ. ಪವಿತ್ರ ಬಸವರಾಜ್, ಖಂಡಿತ ನೀವೇ ಹೇಳ್ದಂಗೆ ಅಮಿತ್ ಶಾ ಅವ್ರ ಜೊತೆಗೆ ಮನೆ ಈಶಾ ಫೌಂಡೇಶನ್ ಅಲ್ಲಿ ಕಾಣಿಸ್ಕೊಂಡಿದ್ದಾಗಿರ್ಬೋದು, ಜೊತೆಗೆ ಮೋದಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾಗಿರ್ಬೋದು, ಇಲ್ಲಿ ಸಿದ್ದರಾಮಯ್ಯನವರ ಬಣಕ್ಕೆಲ್ಲೋ ಟಕ್ಕರ್ ಕೊಡ್ತೀನಿ ಅಂತ ಹೋಗಿ ಎಲ್ಲೋ ನೀವೇ ಹೇಳ್ದಂಗೆ ಬಿಜೆಪಿ ಅವರ ಒಂದು ಒಳ್ಳೆ ಮಾತುಗಳಿಗೂ ಮೆಚ್ಚುಗೆಗೂ ಕೂಡ ಅವ್ರ ಪಾತ್ರರಾಗಿದ್ದಾರೆ ಅಂತ. ಬಟ್ ಇದು ಬೇರೆ ಬೇರೆ ಬಣ್ಣವನ್ನ ಈಗ ಬಳಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕುಂಭಮೇಳಕ್ಕೆ ಹೋಗಿದ್ದಾಗಿರ್ಬೋದು, ಹಿಂದುತ್ವದ ಬಗ್ಗೆ ಮಾತನಾಡಿದಾಗಿರ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮೊದಲನೇದಾಗಿ ಏನೋ ಸ್ನಾನ ಮಾಡಿದ್ರು ಅಥವಾ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಅಂತಲ್ಲ. ಡಿ ಕೆ ಶಿವಕುಮಾರ್ ಬಹಳ ಹಿಂದಿನಿಂದಲೂ ಕೂಡ ಶಿವಭಕ್ತರೇ, ಸಾಕಷ್ಟು ದೇವಿಯರ ಆರಾಧನೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಬೇರೆ ಮಜಲನ್ನ ಕೊಡುವಂತಹ ಅವಶ್ಯಕತೆ ಇದೆಯಾ ಇಲ್ಲಿ ಅಂತ? ಪವಿತ್ರ, ಒಂದು ಅವರು ಹಿಂದಿನಿಂದಲೂ ಕೂಡ ಹಲವಾರು ದೇವರ ಭಕ್ತರು ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ದರ್ಶನ ಕೂಡ ಪಡ್ಕೊಳ್ತಾರೆ, ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಇದೀಗ ಬಂದಿರತಕ್ಕಂತ ವಿಚಾರ ಏನಂತಂದ್ರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ CM ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿಯನ್ನ ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಇವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಇಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು. ಇದೀಗ CM ಸಿದ್ದರಾಮಯ್ಯವರು ಕೂಡ CM ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥ ವಿಚಾರವನ್ನ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಒಂದಿಷ್ಟು ನಿಲುವಾಗಿರ್ತಕ್ಕಂಥ ಅವರ ಬಣದ ನಿಲುವು ಕೂಡ ಇದೇ ಆಗಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಅವರೇ 5 ವರ್ಷ ಮುಂದುವರಿಬೇಕು ಅನ್ನುವಂಥದ್ದು CM ಸಿದ್ದರಾಮಯ್ಯವರ ಆಪ್ತ ಬಣದ ನಾಯಕರ ವಾದ. ಅದನ್ನ ಪ್ರಬಲವಾಗಿ ಮಂಡಿಸಲಿಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನು ಬಹಿರಂಗವಾಗಿ ಹೇಳುವ ಮುಖಾಂತರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇವೆಲ್ಲಾ ಬೆಳವಣಿಗೆ ನೋಡಿಕೊಂಡು ಹೈಕಮಾಂಡ್ ನಾಯಕರ ಬಳಿ ಕೂಡ ಇದನ್ನ ಚರ್ಚೆ ನಡೆಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರ ನಿಲುವು. ಆದ್ರೆ ಇದು ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು CM ಸಿದ್ದರಾಮಯ್ಯವರು ಮತ್ತೆ CM ಸಿದ್ದರಾಮಯ್ಯವರ ಆಪ್ತ ಬಳಗದ ಒಂದು ಮಾತಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಏನಾದ್ರೂ CM ಸಿದ್ದರಾಮಯ್ಯರ ಆಪ್ತ ಬಣದ ನಾಯಕರು ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಮುಂದುವರಿಸಿದ್ರೆ ಅದನ್ನ ಹೈಕಮಾಂಡ್ ನಾಯಕರೇ ನೋಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ತಿಳಿಸಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರವಾನೆ ಮಾಡಬೇಕು. ನಾನು ಕೂಡ ಪಕ್ಷಕ್ಕಾಗಿ ಹಲವಾರು ದುಡಿದಿದ್ದೇನೆ,
ಪಕ್ಷ ಸಂಘಟನೆ ಮಾಡಿದ್ದೇನೆ, ಸರ್ಕಾರ ತರುವಂತ ನಿಟ್ಟಿನಲ್ಲಿ ನಂದು ಕೂಡ ಪ್ರಮುಖ ಪಾತ್ರ ಇದೆ, ನನ್ನ ಕೂಡ ಹಿಂದೆ ಕೂಡ ದೊಡ್ಡ ಸಮುದಾಯ ಇದೆ ಅನ್ನುವಂಥ ಸಂದೇಶ ರವಾನೆ ಮಾಡಬೇಕು, ನನಗೂ ಕೂಡ ನ್ಯಾಯಬದ್ಧವಾಗಿ ನೀವು ಸಿಎಂ ಸ್ಥಾನ ಕೊಡ್ಲೇಬೇಕು ಅನ್ನುವಂಥ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಬಿಜೆಪಿ ನಾಯಕರ ಭೇಟಿ ಆಗಿರ್ಬೋದು, ಹಿಂದುತ್ವದ ಅಜೆಂಡಾದ ಮಾತುಗಳಾಗಿರ್ಬೋದು, ಇವುಗಳನ್ನ ಮಾತನಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಒಂದಿಷ್ಟು ಸಂಬಂಧ ಕೂಡ ಚೆನ್ನಾಗಿದೆ, ಆದ್ರೆ ಇಲ್ಲಿ ಸಿಎಂ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವ್ರನ್ನ ಏನಾದ್ರೂ ಸಿಎಂ ಸ್ಥಾನದ ಕೆಳಗಿಳಿಸಿದ್ರೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ಬೋದು, ಶಾಸಕರ ಬೆಂಬಲವೂ ಕೂಡ ಇಲ್ಲ, ಇದು ಮುಂದೆ ಸರ್ಕಾರಕ್ಕೆ ಕಂಟಕ ಆಗ್ಬೋದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಬಳಿ ಇದೆ. ಹಾಗಾಗಿ ಸದ್ಯಕ್ಕೆ ಈ ವಿಚಾರ ಬೇಡ, ಯಾರು ಕೂಡ ಮಾತನಾಡಬಾರದು, ಇದರೆಲ್ಲ ಕೂಡ ಪಕ್ಷ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ನಾಯಕರಿಗೆ ಖಡಕ್ ಆಗಿರ್ತಕ್ಕಂಥ ಸಂದೇಶ ರವಾನಿಸಿದ್ರು. ಹೀಗೆ ಮುಂದುವರಿಸಿದ್ರೆ ಮುಂದಿನ ನನ್ನ ಸ್ಥಿತಿ ಏನು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಕಾಡ್ತಾ ಇದೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ನಿಲುವು ನನ್ನ ಶಕ್ತಿ ಕೂಡ ಪ್ರದರ್ಶನ ಮಾಡಬೇಕು, ಶತಾಗತ ಪ್ರಯತ್ನ ಮಾಡಿ ಸಿಎಂ ಆಗ್ಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಿಂದುತ್ವದ ಅಜೆಂಡಾ, ಬಿಜೆಪಿ ನಾಯಕರ ಭೇಟಿ ಇವೆಲ್ಲವನ್ನು ನೋಡಿ ನನ್ನ ಶಕ್ತಿ ಪ್ರದರ್ಶನ ಇದೆ, ನೀವೇನಾದ್ರೂ ಸಿಎಂ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ನನಗೂ ಕೂಡ ಗೊತ್ತಿದೆ ಅನ್ನುವಂತ ಸಂದೇಶವನ್ನ ಪಕ್ಷದ ಹೈಕಮಾಂಡ್ ನಾಯಕರಿಗೆ ರವಾನಿಸಿದಂತೆ ಕಾಣ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಎಐಸಿಸಿ ಅಧ್ಯಕ್ಷರ ಮಾತು ಈಗ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಸೊ ಕಾದ್ ನೋಡೋಣ ಏನೆಲ್ಲ ಆಗಬಹುದು. ಡಿ ಕೆ ಶಿವಕುಮಾರ್ ಹಿಂದುತ್ವದ ವಿಚಾರ ಪ್ರಚಾರ ಆಗಿರ್ಬೋದು, ಎಲ್ಲವೂ ಕೂಡ ಎಲ್ಲಿಗೆ ಹೋಗುತ್ತೆ ಅಂತ. ಇನ್ನು ಹಿಂದುತ್ವದ ವಿಚಾರ, ಕುಂಭಮೇಳಕ್ಕೆ ಹೋಗಿದ್ದ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಜನ ಸಾವಿರ ಮಾತಾಡಲಿ, ಎಲ್ಲಿ ಒಳ್ಳೇದಾಗತ್ತೆ ಅಲ್ಲಿ ಹೋಗಬೇಕು, ಅದು ನನ್ನ ನಂಬಿಕೆ, ನಾನು ಹೋಗಿದ್ದೀನಿ, ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋ ಅಗತ್ಯ ಅವಶ್ಯಕತೆ ಇಲ್ಲಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುರಿತು ಬೆಂಗಳೂರಿನಲ್ಲಿ. ಬೇರೆ ಯಾರಾದ್ರೂ ಕೂಡ ಚರ್ಚೆ, ನೀವು ಯಾಕೆ ಸರ್ ಚರ್ಚೆ ಆಗುತ್ತೆ ಅಂತಂದ್ರೆ ನೀವು ಮೋಸ್ಟ್ ಸ್ಟ್ರಾಂಗ್ ಇದ್ದೀರಾ, ಅದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಮಾತಾಡೋದ್ರಿಂದ ಕುಂಭಮೇಳ, ನಮ್ಮ ನೀರು, ಗಂಗಾ ಜಲ, ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು. ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟು ಬಿಟ್ಟು ಅದರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾವ ರಾಜಕಾರಣ ಬೆಳೆಸಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು. ಈ ಗಣೇಶನ ಹಬ್ಬ ಮಾಡ್ತಾ ಇದ್ದೀವಿ, ಶಿವರಾತ್ರಿ ಹಬ್ಬ ಮಾಡ್ತಾ ಇದೀವಿ. ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ದೀವಿ. ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಹೋಗ್ಬೇಕು ಡಿಕೆ ಅಂತ. ನನಗೆ ಪರ್ಸನಲ್ ಆಗಿ ಡೆಪ್ಟಿ ಇವರು ಫೈನಾನ್ಸ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ, ಹೆಂಗೆ ಆರ್ಗನೈಸೇಷನ್ ಮಾಡಿದೆ ಎಲ್ಲರೂ ಅಷ್ಟೇ. ನಾನು ಕೂಡ ಆರತಿ ಬಗ್ಗೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕಾವೇರಿ ಆರತಿ ಮಾಡಬೇಕು ಅಂತ